ಹಲೋ ಗಾಯ್ಸ್, ನಾನು ನಿಮ್ಮ ಹರ್ಷಿ. ವೆಲ್ಕಮ್ ಮಾಡಕ್ಕೆ ಶ್ವೇತಾ ಇಲ್ಲ, ಸೊ ನಾನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹರ್ಷಿ ಶ್ವೇತಾ ವ್ಲಾಗ್ಸ್. ಸೊ ಮಮ್ಮಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ. ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ ಇವತ್ತು. ಹಾಯ್ ಮಾ. ಹಾಯ್. ಏನು ಮಾಡ್ತಿದ್ಯಾ ಇವತ್ತು ಬ್ರೇಕ್ಫಾಸ್ಟ್ಗೆ? ಇವತ್ತು ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಪಲಾವ್. ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ, ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಏನಿದೆಲ್ಲ ಈಗೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಬಿಟ್ಟಿದ್ಯಾ ವಿಡಿಯೋಗೆ? ಏನಿಲ್ಲ, ಆ ಥರ ಏನಿಲ್ಲ. ಆ ಥರ ಇಲ್ಲ. ಫಸ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೋಬೇಕು. ಓಕೆ, ಎಷ್ಟು ಹಾಕೊಂತಿದ್ಯಾ? ಲೆಕ್ಕ ಎಲ್ಲ ಹೇಳಲ್ವಾ? ಲೆಕ್ಕ ಇಲ್ಲ, ಏನೋ ನನ್ಗೆ ಅಂದಾಜು ಗೊತ್ತಿರುತ್ತಲ್ಲ ಇಷ್ಟಕ್ಕೆ ಇಷ್ಟ ಹಾಕ್ಬೇಕು ಅಂತ. ಕುಕ್ಕಿಂಗ್ ಮಾಡೋರ್ಗೆ ಗೊತ್ತಿರುತ್ತೆ ಅಂದ್ರೆ ಆಯ್ತಪ್ಪ. ಎಣ್ಣೆ ಕಾದೈತೆ. ಎಣ್ಣೆ ಕಾದು ಇಷ್ಟು ಬೇಗ ಕಾದ್ಬಿಡ್ತಾ? ಎಣ್ಣೆ ಕಾದೈತೆ. ಓಕೆ, ಇದು ಸೊ ಏನಿದೆಲ್ಲ? ಚಕ್ಕೆ ಲವಂಗ ಸ್ಪೈಸಸ್ ಇದೆಲ್ಲ ಸ್ಪೈಸಸ್. ಚಕ್ಕೆ ಲವಂಗ, ಮರಾಠಿ ಮೊಗ್ಗು ಆಗ್ತಾ ಇದೆ. ಅದೆಲ್ಲ ಎಷ್ಟೆಷ್ಟು ಹಾಕ್ಬೇಕು? ಏನು ಲೆಕ್ಕ? ಸ್ವಲ್ಪ ಇಲ್ಲ, ಸ್ವಲ್ಪ ಪಲಾವ್ ಎಷ್ಟು ಜನಕ್ಕೋ ಎಷ್ಟು ಜನಕ್ಕೆ ಬೇಕೋ ಅಷ್ಟು. ಓಕೆ, ಸೌಂಡ್ ಬರ್ತಾ ಇದೆ. ನೀರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು. ಮತ್ತೆ ಇನ್ನೇನು ಸಮಾಚಾರ? ಏನು ಇವತ್ತು ಮಶ್ರೂಮ್ ಪಲಾವ್ ಮಾಡ್ತಿದ್ಯಾ? ಚಿಕನ್ ಮಟನ್ ಏನು ತಿನ್ನೋಂಗಿಲ್ವಲ್ಲ ನಾವು. ಅದಕ್ಕೆ ಏನು ತಿನ್ನೋಂಗಿಲ್ಲ ಅದು ಹೇಳ್ರಿ. ಪೂಜೆ ಮಾಡಿದೀವಲ್ಲ, ಹೊಸ ಮನೆಗೆ ಬಂದು, ಮನೆ ಚೇಂಜ್ ಮಾಡಿ ಹೊಸ ಮನೆಗೆ ಬಂದ್ವಿ. ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಅದಕ್ಕೆ ತಿನ್ನಂಗಿಲ್ಲ. ಅದಕ್ಕೋಸ್ಕರ ಮಶ್ರೂಮ್. ಸೊ ಅದಕ್ಕೋಸ್ಕರ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಆಲ್ರೆಡಿ ಮಶ್ರೂಮ್ ಕಟ್ ಮಾಡಿ ರೆಡಿ ಮಾಡಿಕ್ಕಿದ್ದಾರೆ. ಇದು ಮೊಸರು ಬಜ್ಜಿಗೆ. ಏನಿದು? ಕುಕುಂಬರು, ಆನಿಯನ್ಸು, ಕರ್ಡ್ ಎಲ್ಲೋ ಎತ್ತಿಗಿದೆ. ಫ್ರಿಜ್ಜಲ್ಲಿ ಇರುತ್ತೆ ಕರ್ಡ್. ಮಸಾಲೆ ರುಬ್ಕೊಬೇಕಂತೆ. ಪುದೀನ, ಕೊತ್ತಂಬರಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ, ಗಡ್ಡೆ, ಶುಂಠಿ, ಒಂದು 5-6 ಮೆಣಸಿನ್ಕಾಯಿ, ಆಮೇಲೆ ಚಕ್ಕೆ ಲವಂಗ. ಅದನ್ನು ಹಾಕೊಂತೀರಾ? ಚಕ್ಕೆ ಲವಂಗ, ಕಲ್ಲುವು, ಅನಾನಸು, ಮರಾಠಿ ಮೊಗ್ಗು. ನಮ್ಗೆ ಅದೆಲ್ಲ ಗೊತ್ತಿಲ್ಲ ಗೈಸ್. ಏನೋ ಮಾಡ್ತಾವ್ರೆ. ರುಬ್ಕೊಂಬರೋಣ ಬನ್ನಿ. ಯಾವ ಊರಿಗೆ ಹೋಗ್ಬೇಕು ರುಬ್ಕೊಂಬರಕ್ಕೆ? ಗೈಸ್, ನಾವಮ್ಮ ಕುಕಿಂಗ್ ಚಾನಲ್ ಓಪನ್ ಮಾಡ್ತಾರಂತೆ. ಇವ್ರದ್ದೇ ನೋಡಿ. ಕುಕಿಂಗ್ ಚಾನಲ್ ಓಪನ್ ಮಾಡಿ ಅವರೇ ವ್ಲಾಗ್ ಮಾಡ್ಕೊತಾರೆ. ಹೋಗೋ ನೀನು ಬೇಡ ಅಂದರು. ಕಾಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಮಶ್ರೂಮ್ ರೆಡಿ ಮಾಡ್ತಿದ್ದಾರೆ. ಮಶ್ರೂಮ್ ಬಂತು. ಮಶ್ರೂಮ್ ವಾಶ್ ಮಾಡಿರೋದೆಲ್ಲ ಕಟ್ ಮಾಡಿ ಎತ್ಕೊಂಡಿದ್ದಾರೆ. ಸೊ ಆವಾಗಲೇ ಇದೇನೋ ಮಾಡಿದ್ರಲ್ಲ, ಇದಕ್ಕೆ ಮಶ್ರೂಮ್ ಹಾಕ್ಕೊಂತಿದ್ದಾರೆ. ಎಷ್ಟು ಮಶ್ರೂಮ್ ಪ್ಯಾಕೆಟ್? ಅದು ಎಷ್ಟು ಪ್ಯಾಕೆಟ್ ತಗೋಬೇಡ ಹಾಕಿದ್ಯಾ? ಒಂದೇ ಒಂದು ಸಾಕಾಗುತ್ತಾ? 3 ಜನಕ್ಕೆ ಒಂದು ಸಾಕಾಗುತ್ತೆ. ಓಕೆ, ಚಿಕನ್ ತಿಂದಿಲ್ಲ ಅಂತೀರಾ? ಇದನ್ನೇ ಚಿಕನ್ ಅನ್ಕೊಂಡು ಜಾಸ್ತಿ ತಿನ್ನಲ್ವಾ? ಕಬಾಬ್, ಮಶ್ರೂಮ್ ಕಬಾಬ್. ಓಕೆ, ಮತ್ತೆ ಏನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ರಂತೆ, ಏನು ಸಮಾಚಾರ ಹೇಳಿ ಗೈಸ್? ಏನಂದ್ರು ಅಂದ್ರೆ, ನೀನೆಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡಲ್ಲ, ಸೊ ನಾನೇ ವಿಡಿಯೋಸ್ ಮಾಡ್ಕೊತೀನಿ, ನಾನೇ ಪೇಜ್ ಮಾಡ್ಕೊತೀನಿ, ನಾನೇ ಕ್ರಿಯೇಟ್ ಮಾಡ್ಕೊತೀನಿ, ಹೋಗೋ ಅಂದ್ರು. ಒಂದೇ ಮಾತು ಹಿಂಗೆ ಅಂದ್ಬಿಟ್ರು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸುಮ್ಮನೆ ಕೂತಿದ್ರೆ ಇನ್ನೇನು ಹೇಳೋದು ನಾನು? ಜೋಶ್ ಅಲ್ವಾ? ಕಂಟೆಂಟ್ ಸಿಗ್ಬೇಕು. ಕಂಟೆಂಟ್ ಮಾಡ್ಬೇಕಂದ್ರೆ ಕಂಟೆಂಟ್ ಸಿಗೋವರೆಗೂ ಏನ್ ಮಾಡಕ್ಕಾಗುತ್ತೆ? ಸರಿ, ಸ್ವಲ್ಪ ಮಶ್ರೂಮ್ ಉರಿತಾ ಇದ್ದಾರೆ. ಮಶ್ರೂಮ್ ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕೊಂಡು, ಎಲ್ಲೋ ಸ್ವಲ್ಪ ಎಲ್ಲೋ, ಆಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು, ಇದೆಲ್ಲ ಏನೋ ಇಟ್ಕೊಂಡಿದ್ಯಾ? ಇದೆಲ್ಲ ಏನಕ್ಕೆ? ಇದು ಟೊಮೆಟೊ ಹಾಕ್ಕೊಂಡು, ಸ್ವಲ್ಪ ಟೊಮೆಟೊ ಎಲ್ಲ ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮ ಏನು ಮಾಡ್ತಾ ಇಲ್ಲ. ಟೊಮೆಟೊ ಹಾಕ್ಕೊಂಡು ನಾನೇ ರಿಮೈಂಡ್ ಮಾಡ್ತಿದ್ದೀನಿ. ರುಬ್ಬಿಕೊಂಡು ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಇಷ್ಟೇ ಮಾಡಿದ್ರೆ ಬಿರಿಯಾನಿ ಆಗೋಗುತ್ತೆ. ನೀನು ಬಂದು ಮಾಡು, ಗೊತ್ತಾಗುತ್ತೆ. ಏನು ಡೈಲಾಗ್ ಬಿಡ್ತಿದ್ಯಾ? ಅಷ್ಟು ಮಾಡಿದ್ರೆ ಆಗೋಗುತ್ತೆ. ಇಷ್ಟೇ ತಾನೇ ನೋಡು, ಅದಾಗದೆ ಮಿಕ್ಸಿಗೆ ಆಗದೆ ಆಗೋಯ್ತು. ಸ್ವಲ್ಪ ಫ್ರೈ ಮಾಡಿಕೊಂಡು
ಮಸಾಲೆನೆಲ್ಲ ಚೆನ್ನಾಗಿ ನೀರು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಹಾಂ ಓಕೆ. ಮಾಡ್ಕೊಂಡು ಅದಕ್ಕೆ ಎಣ್ಣೆ ಬಿಡಕ್ಕೆ ಅದೇನು ಎಣ್ಣೆ ಇಟ್ಕೊಂಡಿರುತ್ತಾ? ಧನಿಯಾ ಪುಡಿ ಎತ್ಕೊಡು. ಅನ್ಸಲ್ಲ ನೋಡಿ ಗಾಯ್ಸ್, ಅನ್ಸಲ್ಲ. ನಾವೇ ವರ್ಕ್ ಮಾಡೋದು ನೋಡಿ. ಎಲ್ಲ ಹೆಂಗ್ ಅಲೋಕೇಟ್ ಮಾಡಿ ಇಟ್ಕೊಂಡಿದ್ದಾರೆ, ಬಾಕ್ಸ್ ಸ್ಟೇರ್ಸ್ ಅಲ್ಲಿ ಫುಲ್. ಆಯ್ತಪ್ಪ, ಹೊಡಿಬಿಡ. ಧನಿಯಾ ಪೌಡರ್ 1 ಸ್ಪೂನು. ಆಮೇಲೆ ಸ್ವಲ್ಪ ಫ್ರೈ ಗೋಲ್ಡನ್ ಫ್ರೈ ಆಗು, ಚೆನ್ನಾಗಿ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋ ಫ್ರೈ ಮಾಡೋಣ. ಓಕೆ, ಅದು ಎತ್ಬಿಟ್ಟು ಹಾಕು. ಸ್ವಲ್ಪ ಮುಚ್ಚಿಕಣ, ಹಿಂಗೆ ಫ್ರೈ ಆಗಲಿ. ಓಕೆ, ಅಷ್ಟರಲ್ಲಿ ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಏನ? ಮೊಸರು ಬಜ್ಜಿಗೆ ಫಸ್ಟು ಸೌದೆಕಾಯಿ. ಮೊಸರು ಬಜ್ಜಿ ಮಾಡಕ್ ಬರುತ್ತೆ ಬಿಡ್ಬಾ ಎಲ್ಲಾರ್ಗು. ನಾವೊಂಥರ ವೆರೈಟಿ ಮಾಡ್ತೀವಿ. ಓಹೋ, ವೆರೈಟಿ ಬೇರೆ ಆಯ್ತಾ? ಏನ್ ವೆರೈಟಿ ಹೇಳು ಒಂದ್ಸಲ. ಏನ್ ಹೇಳ್ತಾ ಇದೀನಿ ನೋಡಿ, ಇಲ್ಲಿ ಸಣ್ಣ ಕಟ್ ಮಾಡ್ಕೋಬೇಕು. ಯಾವತ್ತೇ ಆಗ್ಲಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಸೌದೆಕಾಯಿ, ಟೊಮೊಟೊ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡು ಎಲ್ಲ ಸಣ್ಣಕ್ಕೆ ಐತೆ. ಜೂಮ್ ಆಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸಣ್ಣ ಕಟ್ ಮಾಡ್ಕೋಬೇಕು. ಮೊಸರು ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಕೊಳ್ಳೋಣ. ಸೊ ಇವಾಗ ಮೊಸರು ಹಾಕ್ತಿದ್ದಾರೆ. ಗಟ್ಟಿ ಮೊಸರು, ನೀರು ಹಾಕಲ್ವಾ? ನೀರು ಹಾಕ್ಬಾರ್ದು. ನೀರು ಹಾಕ್ತಾ ಇದ್ರೇನೆ ಅದು ಮೊಸರು ಚೆನ್ನಾಗಿರೋದು. ನೀರು ಹಾಕ್ಬಿಡ್ತಾರೆ ಕೆಲವರು, ಈ ತರ ಚೆನ್ನಾಗಿರೋದಿಲ್ಲ ನೀರು ಹಾಕಿದ್ರೆ. ಓಕೆ, ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಒಂಚೂರು ಹಾಕ್ಬಿಟ್ಟು ನೋಡಿ ಗಾಯ್ಸ್, ಇದೇ ನಮ್ಮ ಕಿಚನು. ಸಿಲಿಂಡರ್ ಇಲ್ಲಿದೆ. ಆ್ಯಕ್ಚುಲಿ ಇದನ್ನ ಹೊಸ ಮನೆ. ಸೊ ಇದು ಕೆಳಗಡೆ ಹೋಗುತ್ತೆ ಗ್ರೌಂಡ್ ಫ್ಲೋರ್ಗೆ ಹೋಗೋವರೆಗೂ ಇಲ್ಲೇ ಇರುತ್ತೆ. ಗ್ರೌಂಡ್ ಫ್ಲೋರ್ ಇನ್ನೂ ರೆಡಿ ಮಾಡಿಲ್ಲ. ರೆಡಿ ಮಾಡಿದ ತಕ್ಷಣ ಇದು ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಡುತ್ತೆ. ಇನ್ನೂ ಹೊಸ ಮನೆ ಗಾಯ್ಸ್ ಇದು. ಇನ್ನೂ ಹೋಮ್ ಟೂರ್ ಮಾಡಿಲ್ಲ. ಹೋಮ್ ಟೂರ್ ಮಾಡಬೇಕಾದ್ರೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಮಾಡೋಣ. ಪಕ್ಕಾ ಮಾಡ್ತೀನಿ, ಕಮೆಂಟ್ ಮಾಡೋಕ್ಕಷ್ಟೇ. ಸೊ ರೆಡಿ ಇದು ಮೊಸರು ಬಜ್ಜಿ. ಇನ್ನೂ ಆಗ್ತಿದ್ಯಾ? ಸಫಿಷಿಯೆಂಟ್ ನೋಡ್ಕೊಂಡು ಎಷ್ಟು ಹಾಕ್ಬೇಕು ಅಷ್ಟಾ? ಓಕೆ. ಮೊಸರು ಬಜ್ಜಿ ರೆಡಿ ಆಯಿತು. ಸೈಡ್ಗೆ ಇಟ್ಟಾಯಿತು. ಅಕ್ಕಿನೂ ರೆಡಿಯಾಗಿ ಇಕ್ಕಿದ್ದಾರೆ. ಅಷ್ಟೇನಾ ಅಕ್ಕಿ ಹಾಕೋದು? ಹಾಂ, 3 ಜನಕ್ಕೆ ಅಷ್ಟೇ ಅಲ್ವಾ? ಓಕೆ, 3 ಜನಕ್ಕೆ ಅಷ್ಟೇ ಸಾಕಾಗುತ್ತಮ್ಮ? 3 ಜನಕ್ಕೆ ಅಷ್ಟೇ ಸಾಕಾಗುತ್ತಾ? ಸಾಕು. ನೋಡೋಣ, ಆಮೇಲೆ ನೋಡಿಸ್ತೀನಿ. ಅದ್ರಲ್ಲಿ ಇನ್ನೂ ಮಿಕ್ಸಿ ತಿರ್ತೀರಾ? ನಾನೇ ತಿನ್ಬೇಕು ಅದನ್ನ. ಡೈಲಾಗ್ ಬಿಡ್ತಾವ್ರೆ ಅಲ್ಲೇ ಸಲ. ಎಲ್ಲಾರ ಮಮ್ಮಿನೂ ಹಿಂಗೆ ಅನ್ಕೊಂತೀನಿ. ಕಮೆಂಟ್ ಮಾಡಿ. ಎಷ್ಟು ಕಮ್ಮಿ ಮಾಡಿದ್ರು ಮತ್ತೆ ಅದನ್ನ ಮಿಕ್ಸಿಗೆ ತರ ಮತ್ತೆ ಅದನ್ನ ಮಿಕ್ಕೈತೆ ಬಿಸಾಕ. ಸೊ ಗಾಯ್ಸ್, ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಅದು ಕಟ್ಟಾಗೋಯ್ತು, ಕವರ್ ಆಗಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ರೆಡಿ ಆಗ್ತಾ ಇದೆ. ಚಿಕನ್ ತಿನ್ನೋ ಬದಲು ಮಟನ್ ತಿಂತಾ ಇದೀವಿ. ಬೇಜಾರಾಗ್ತಾ ಇದೆ. ನೀವು ತಿನ್ಕೊಳ್ರಿ ನಾವು ತಿನ್ಬೋದು ತಾನೇ ನೀವು ತಾನೇ ಪೂಜೆ ಮಾಡಿರೋದು. ನಾವು ಪೂಜೆ ಮಾಡಿದ್ರೆ ನೀವೇ ನಮ್ಮ ಮಕ್ಕಳಲ್ವಾ? ನೋಡ್ದ ಡೈಲಾಗು. ನಮ್ಗೆ ಎಕ್ಸಾಮ್ಷನ್ಸ್ ಕೊಡ್ಬೇಕಪ್ಪ ಏನಾದ್ರು. ಅಕ್ಕಿ ತೊಳೆದು ನೋಡಿ, ಹಂಗೆ ಜೈ ಅನ್ಸ್ಬಿಟ್ರು ಮಾತನ್ನ. ಅಕ್ಕಿ ತೊಳೆದು ನೆಕ್ಸ್ಟು ಓಕೆ. ಗಮ್ಮಂತ ಇದೆ ಗೈಸ್. ಆಗಲೇ ಸ್ಪೈಸಸ್ ಬಿದ್ದರೆ ಗಮ್ಮನ್ನುತ್ತೆ. ಅಕ್ಕಿ ಹಾಕಿದ್ರು. ಆ್ಯಕ್ಚುಲಿ ನೀವು ಮನೇಲಿ ಟ್ರೈ ಮಾಡಿ, ಸಕ್ಕದಾಗಿರುತ್ತೆ ಟೇಸ್ಟ್. ಮಾತ್ರ ಅಮ್ಮ ಮಾಡೋದೆಲ್ಲ ಡಿಶ್ ಚೆನ್ನಾಗಿರುತ್ತೆ. ಪಲಾವು, ಮೊಸರು ಬಜ್ಜಿ ಹಾಕಿ, ಏನಿದು ಮಶ್ರೂಮ್ ಪಲಾವ್ ಮಾಡಿ ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ದಾರೆ. ವಾಹ್, ಏನಾದ್ರು ಸಿಹಿ ಕೈ ಚೆಂದು ಅಂತಾರಲ್ಲ ಹಂಗೆ. ಸೊ ಅಷ್ಟೇನಾ ಇದು? ಇಷ್ಟು ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಹಾಕೊಂತೀಯಮ್ಮ? ಇಷ್ಟೇ ತಾನೆ? ಅನ್ನ ಹಾಕ್ದೆ, ಮಶ್ರೂಮ್ ಹಾಕ್ದೆ, ಒಂದ್ ಸ್ವಲ್ಪ ಇದಾಗ್ದೆ, ಅಕ್ಕಿ. ಏನೋ ಒಂದು
ಇಷ್ಟು ಹಾಕೋದಿಗೆ ಎಷ್ಟು ಬಿಲ್ಡಪ್ ಹಾಕೊಂತೀಯಪ್ಪ? ನೋಡು, ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದೇ ಲೇಟ್ ಆಗುತ್ತೆ. ಮಾಡೋದು ಎಷ್ಟೊತ್ತು ಬೇಗ ಮಾಡ್ಬೋದು, ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕಲ್ವಾ? ಎಂತದ್ದು ಇಲ್ಲ, ಏನ್ ಪ್ರಿಪೇರ್ ಮಾಡೋದು? ಅಲ್ಲೆಲ್ಲ ಬಾಕ್ಸ್ಗಳಲ್ಲಿ ಇಡ್ತಾ ಅದನ್ನ ಎತ್ತ ತಿಕ್ಕೊಬೇಕು ಕೆಳಗಡೆ, ಅಷ್ಟೇ ತಾನೆ. ಮಶ್ರೂಮ್ ಕ್ಲೀನ್ ಮಾಡ್ಕೋಬೇಕು, ತರಕಾರಿ ಈರುಳ್ಳಿ ಕಟ್ ಮಾಡ್ಬೇಕು, ಟೊಮೊಟೊ ಕಟ್ ಮಾಡ್ಬೇಕು. ಒಂದ್ ಈರುಳ್ಳಿ ಕಟ್ ಮಾಡಿದೆ, 2 ಟೊಮೆಟೊ ಕಟ್ ಮಾಡಿದೆ, ಒಂದ್ ಸ್ವಲ್ಪ ಅಕ್ಕಿ ಎತ್ಕೊಂಡು ಬೈದಕ್ಕೆ ಹಾಕೊಂಡೆ, ಅಷ್ಟೇ ತಾನೆ. ಕೆಲಸ ಇರುತ್ತೆ ನಿಮ್ಗೆ ಅನ್ಸುತ್ತೆ, ಇಷ್ಟು ಈಸಿ ಮಾಡೋರ್ ಗೊತ್ತಾಗುತ್ತೆ. ಈಸಿ ಗಾಯ್ಸ್, ಡವ್ ಮಾಡ್ತಾರೆ ನೋಡ್ಕೊಳ್ಳಿ. ಓಹೋ, ಏನೋ ಅನ್ಕೊಂಡೆ, ಇಷ್ಟೇನಾ? ವಿಡಿಯೋ ಪ್ರೂಫ್ ಇದಾಗ ಏನೆಷ್ಟು ಮಾಡಿದ್ಯಾ ಅಂತ. ಇಷ್ಟಿಷ್ಟೇ ಕೆಲಸ ಅನ್ಕೊಂಡು ಇಷ್ಟೆಷ್ಟೋ ಕೆಲಸ ಅಂತಾರೆ. ನನ್ನ ಜೊತೆ ಮಾತಾಡ್ಕೊಂಡು ಅಳಿಸ್ಬಿಟ್ಟ, ಕೆಡಿಸ್ಬಿಟ್ರು ಗಾಯ್ಸ್, ಕೆಡಿಸ್ಬಿಟ್ರು. ರಂಗೋಲಿ ಕೆಡಿಸ್ಬಿಟ್ರು, ಕಮೆಂಟ್ ಮಾಡಿ. ಕೆಡಿಸ್ಬಿಟ್ಟೆ, ನೀನೇ ಕೆಡಿಸಿದ್ದು. ಕ್ಲೀನ್ ಮಾಡಿ. ಸೊ ಗಾಯ್ಸ್, ಮತ್ತೆ ಇನ್ನೇನ ಸಮಾಚಾರ? ವಿಡಿಯೋ ಹಾಕಿ ತುಂಬಾ ದಿನ ಆಗಿದೆ, ನಾನು ವಿಡಿಯೋ ಮಾಡಿರ್ಲಿಲ್ಲ. ಸ್ವಲ್ಪ ಬಿಜಿ ಇದ್ದೆ, ಮನೆ ಖಾಲಿ ಮಾಡೋ ಬಿಜಿ ಇದ್ದೆ, ಅಲೋಕೇಶನ್ ಮಾಡೋ ಬಿಜಿ ಇದ್ದೆ, ಸ್ವಲ್ಪ ತುಂಬಾ ಬಾಡಿ ಪೇನ್ಸು ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ರೆಸ್ಟ್ ಮಾಡಿ ಇವಾಗ ಫುಲ್ ಫ್ರೀ ಆಗಿ ಇವಾಗಿಂದ ವಿಡಿಯೋ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಫಿಕ್ಸ್ ಆಗಿದ್ದೀವಿ, ನೋಡೋಣ. ಮತ್ತೆ ಇನ್ನೇನ್ರಿ ನಿಮ್ದು ಸಮಾಚಾರ? ಎಲ್ಲಿ ನಿಮ್ಮ ಮಗಳು? ಸಮಾಚಾರ, ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. 3 ದಿವಸ ಆಯ್ತು, ಇನ್ನ ಬಂದಿಲ್ಲ ಅವಳು. ಇವತ್ತು ಬರ್ತಾಳೆ. ಫ್ರೆಂಡ್ ಅಂದ್ರೆ ಯಾವ ಫ್ರೆಂಡು? ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್, ಅವ್ರ ಫ್ರೆಂಡ್. ಚಂದು ಮೆನ್ಷನ್ ಮಾಡ್ಬೇಕು. ಚಂದು ಮನೆಯಲ್ಲಿದ್ದಾಳೆ. ಆಮೇಲೆ ತಪ್ಪು ತಿಳ್ಕೊಂಬಾರ್ದು. ಅವ್ರ ಅಜ್ಜಿ ತಾತ ಎಲ್ಲ ಇದಕ್ಕೆ ಹೋಗಿದ್ದಾರೆ, ಊರ್ಗ್ ಹೋಗಿದ್ದಾರೆ, ಟ್ರಿಪ್ ಹೋಗಿದ್ದಾರೆ. ಅವಳು ಒಬ್ಳೇ ಇದ್ದಾಳೆ ಅಂದ್ಬಿಟ್ಟು ಸೊ ಹಂಗ ಹೋಗಿದ್ದಾರೆ ಅಂತ ಹೇಳ್ಬೇಕು. ಅವ್ರ ಮನೆಗಿದ್ದಾಳೆ, ಇವತ್ತು ಬರ್ತಾಳೆ. ಹಂಗಾರೆ ಅವಳಿಗೂ ಮಾಡ್ಬೇಕಿತ್ತು ತಾನೆ ಪಲಾವ್ ನೀನು? ಸಾರಿ, ಮಶ್ರೂಮ್ ಬಿರಿಯಾನಿ. ಅವಳು ಎಷ್ಟೊತ್ತು ಬರ್ತಾಳೋ ಗೊತ್ತಿಲ್ಲ, ಸುಮ್ಮನೆ ಮಾಡ್ಬಿಟ್ಟು ಕೇಳ್ಬೇಕು ತಾನೆ ನೀನು. ನಿನ್ ಮಗ್ಳಿಗೆ ಕೇಳೋದು ಇಲ್ವಮ್ಮ ನೀನು? ಕೇಳ್ತೀನಿ, ಯಾವಾಗೂ ಕೇಳ್ತೀನಿ. ಕೇಳಿ, ಫೋನ್ ಮಾಡಿ ಕೇಳು. ಪಾಪ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಬರ್ತಾಳೆ. 10 ಗಂಟೆ ಆಗೋಯ್ತು ಆಗ್ಲೇ. ತಿನ್ಬಿಟ್ಟು ಬರ್ತಾಳೆ ಅವಳು. ಇನ್ನೆಲ್ಲ ಅವಳು ತಿಂತಾಳೆ ಇವಾಗ. ಹಂಗೆ ನಾಷ್ಟ ಮಾಡ್ಕೊಂಡು ಬಂದಿರ್ತಾಳೆ. ಅವ್ರು ಎದ್ದೋಳೋದೇ 10 ಗಂಟೆ ಆಗುತ್ತೆ ಅಮ್ಮ. ಬಂದ್ ನಾಷ್ಟ ಮಾಡ್ಕೊಂಡು ಒಂದ್ ಸತಿ ಬರ್ತಾಳ, ಇನ್ನೆಲ್ಲಿ ತಿಂತಾಳೆ. ಆಮೇಲೆ ಅವಳಿಗೂ ಮಾಡ್ಬಿಟ್ಟು ಅದು ವೇಸ್ಟ್ ಆಗಿ ನಾನೇ ತಿನ್ಬೇಕಲ್ವಾ, ಅದಕ್ಕೆ ಕಮ್ಮಿ ಮಾಡಿದ್ದೀನಿ. ಹಂಗೆ ಏನೋ ಮಾಡಿ ಆಯ್ತು. ಕಂಟ್ರೋಲ್ ಮಾಡ್ತಾ ಇದೀನಿ, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂತ ಇದೀನಿ, ವೇಸ್ಟ್ ಮಾಡಬಾರ್ದು. ನಂಬೇಡಿ, ನಿಜ ಕರೆಕ್ಟಾಗಿ ಮಾಡಿರ್ತೀನಿ. ಆಮೇಲೆ ನಂಗೆ ಇಷ್ಟೇ ಸಾಕು ಅಷ್ಟೇ ಸಾಕು ಅನ್ನ ಆಚೆ ತಿನ್ಬಂದೆ ಇಲ್ಲಿ ಬಂದೆ ಅಂದ್ಬಿಟ್ಟು. ಆಚೆ ಎಲ್ಲ ಯಾರು ತಿನ್ನಲ್ಲ, ಸುಮ್ನೆ ಹೇಳ್ಬೇಡ. ಸುಮ್ನೆ ಪಾಪ ಹೋಗ್ತಿರಲ್ಲ, ಪಾನಿಪುರಿ ಬೇಲ್ಪುರಿ ತಿನ್ಕೋಬರ್ತೀವಿ ಆಚೆ. ಮನೇಲಿ ಹೇಳ್ಬಿಡ್ತಾನೆ ಹೋಗ್ತಿವಿ. ಅಡಿಗೆ ಮಾಡಿದ್ಮೇಲೆ ಹೇಳ್ತೀರಾ ಒಂದೊಂದ್ಸತಿ? ಕೇಳ್ಬೇಕು ಒಂದ್ಸಲ ನೀನೇ. ಒಂದೊಂದ್ಸತಿ ಅಡಿಗೆ ಮಾಡಿದ್ಮೇಲೆ ಹೋಗ್ತೀರಾ, ಬರ್ತೀರಾ, ತಿನ್ಕೊಂಡ್ ಬರ್ತೀರಾ. ನಂಗೆ ಊಟ ಬೇಡ, ಸ್ವಲ್ಪ ಮಾಡು ಅಂತ ಹೇಳ್ಬಿಟ್ಟು ಹೋಗೋದು. ಆಮೇಲೆ ನೋಡಿದ್ರೆ ಮಾಡಿದ್ಮೇಲೆ ಅಮ್ಮ ನಂಗೆ ಹೊಟ್ಟೆ ತುಂಬೋಯ್ತು, ಅಲ್ಲೇ ಸಾಕಾಯ್ತು, ನಂಗೆ ಬೇಡ ಅಂದ್ಬಿಡ್ತಾರ. ಅದು ಹಂಗೆ ಮಿಕ್ಕೋಗುತ್ತೆ. ಇದೇ ಕೆಲಸ ನಮ್ಮ ಮನೇಲಿ ಇದೆ ಯಾವಾಗೂ ಇದೆ. ನಂಬೇಡಿ ಯಾರು. ಅಯ್ಯೋ ಸುಮ್ಮನೆ ಇದೆ, ಅವ್ರ ಮಾತುಗಳು ನಂಬಕ್ ಹೋಗ್ಬೇಡ, ನಾನು ಹೇಳ್ತೀನಿ ಕೇಳಿ. ಏಯ್, ನನ್ನ ಚಾನಲ್ ಇದು, ನಾನು ಮಾತ್ರ ಹೇಳೋದು, ನೀನೆಲ್ಲ ಹೇಳೋದು. ಹಂಗೆ ನಮ್ಮ ಮನೆಯಲ್ಲಿ ಜೋಶ ನಿಂಗೆ. ಸೊ ಗಾಯ್ಸ್, ಹಂಗೆ ಲಾಸ್ಟ್ ವೀಕಲ್ಲಿ ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಅದೆಲ್ಲ ವಿಡಿಯೋ ಮಾಡಿದ್ದೆ, ಎಡಿಟ್ ಮಾಡೋಕ್ಕಾಗಿಲ್ಲ. ಎಲ್ಲ ವರ್ಟಿಕಲ್ ಆಗಿ ಮಾಡಿಬಿಟ್ಟಿದೆ, ಆರಿಜಿನಲ್ ಆಗಿ ಮಾಡೋಕ್ಕಾಗಿಲ್ಲ. ನಮ್ಮ ತಂಗಿ ಮಾಡಿರೋ ಕೆಲಸ ಅದೆಲ್ಲ. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು 3 ದಿನ ಏನೋ ಪೂಜೆ ಇತ್ತು, ಪೂಜೆ ಮುಗಿಸ್ಕೊಂಡು ಇಲ್ಲಿ ಮನೆ ಶಿಫ್ಟಿಂಗು ಎಲ್ಲ ಒಂದೇ ಸಲ ಡ್ಯೂಟಿ ಬಿದ್ದೋಗಿತ್ತು. ಎಲ್ಲ ಮಾಡಿ ಆಗಿಲ್ಲ, ಎಲ್ಲ ಫುಲ್ಲು ರೆಸ್ಟಲ್ಲಿ ಇದ್ಬಿಟ್ಟಿದ್ವಿ. ಇವಾಗ ಹೊಸ ಮನೆಯಲ್ಲಿ ವಿಡಿಯೋ ಮಾಡಿದೆ. ಇನ್ನು ಫಸ್ಟ್ ವಿಡಿಯೋ ಇದು ಹೊಸ ಮನೆಯಲ್ಲಿ. ಫಸ್ಟ್ ವಿಡಿಯೋ ಕುಕಿಂಗ್ ವಿತ್ ಮಾಮ್ ಇದು. ಹಿಂಗೆ ಅಮ್ಮ, ಹೆಂಗಿದೆ? ಒಂದ್ ಮನೆ ಶಿಫ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕೆಲಸ ಇರುತ್ತೆ ಅಂದ್ರೆ, ನೀನ್ ಮಾಡ್ದ ಸಾಕಾಗೋಗ್ಬಿಡುತ್ತೆ. ಎಲ್ಲ ಜೋಡಿಸ್ಕೊಂಡೆಲ್ಲ ಮಾಡೋಷ್ಟರಲ್ಲಿ ಅಲ್ಲಿರೋ ಸಾಮಾನುಗಳು ಅಲ್ಲೆಲ್ಲ ಸೆಟ್ ಆಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ನಮ್ಗೆ. ಇವ್ರಿಗೇನ್ ಆರಾಮಾಗಿ ಹೇಳ್ತಾರೆ ಕೂತ್ಕೊಂಡು. ನೀನು ಮಾಡಿಲ್ಲ, ನಾನು ಆಕ್ಚುಲಿ ಬುಕ್ ಮಾಡಿ ಕರ್ಸಿ ಬಾಯ್ಸ್ ಕರ್ಸಿ ಮಾಡಿಸಿದ್ದೀನಿ. ಏನ್ ಮಾಡಿದ್ರು, ಇದ್ ಮಾತ್ರ ಮಾಡಿದ್ರು, ತಗೊಂಡ್ ನಿಕ್ಕೋದಷ್ಟೇ. ಮತ್ತೆ ಜೋಡಿಸ್ಕೊಂಡು ಅಷ್ಟು ಸಾಮಾನುಗಳು ನಿಕ್ಕೊಂಡಿದ್ಯಾ ನೀನು? ಕಮ್ಮಿನೇ, ಅಷ್ಟೊಂದಿಲ್ಲ. ಸ್ವಲ್ಪ ಈ ಕಡೆ ಬಾ, ಕತ್ಲಕ್ ಕಾಣಿಸ್ತಿದೆ, ಡಾರ್ಕ್ ಆಗಿ. ಅಷ್ಟೊಂದು ಸಾಮಾನಿಲ್ಲ, ಸ್ವಲ್ಪನೇ ಇರೋದು. ಇವ್ನು ಹೇಳ್ತಾನೆ ಕೇಳಿ. ಒಂದ್ ದಿನ ಫುಲ್ ಲಿಟ್ರಲಿ ಸ್ಟಾರ್ಟ್ ಮಾಡಿರೋದು, ನೈಟ್ ಮುಗಿಸಿದ್ದಾರೆ. ನೈಟ್ 9:30 ಆಗಿದೆ, 9:30ವರೆಗೂ ಮುಗಿಸಿದ್ದಾರೆ. ಅದು ಹಾಸಿಗೆ ಮಂಚ ಬಿಚ್ಚಕ್ಕಾಗಿಲ್ಲ ಅಂದ್ಬಿಟ್ಟು ರಾತ್ರಿ 9 ಗಂಟೆ ತನಕ ಮಾಡ್ದ ಅವನು. ಇಲ್ಲ ಅಂದ್ರೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಮುಗ್ದೋಗಿರೋದು ಶೂಟಿಂಗ್ ಕೆಲಸ. ಎಂತದ್ದು ಇಲ್ಲ.
ಎಂಥದ್ದು ಇಲ್ಲ ನಂಬೇಡಿ ನಂಬಲಿ. ಸೊ ಗೈಸ್ ಫೈನಲಿ ರೆಡಿ ಆಗಿದೆ ಮಶ್ರೂಮ್ ಬಿರಿಯಾನಿ. ಬನ್ನಿ ಓಪನ್ ಮಾಡಿ ಚೆಕ್ ಮಾಡೋಣ ಏನಾಗಿದೆ ಅಂತ. ಎಲ್ಲಿಮಾ ಗಮ್ಮಂತಿದೆ. ಮಶ್ರೂಮ್ ಎಲ್ಲ ತೇಲ್ತಾ ಇದೆ. ಏನ್ರಿ ಹೋಟ್ಲಿಗೆ ಬಿಡೋಣ? ನಾಳೆನೆ ನೋಡಿ ಆಲ್ರೆಡಿ ಸರ್ವ್ ಮಾಡಕ್ ಪ್ರಿಪೇರ್ ಮಾಡಿ ಇಟ್ಬಿಟ್ಟವ್ರೆ. ಪಳ್ಳ 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 ಪಳ್ಳನೆ. ಯಾರಿಗಿದು? ನಿನಗೆ ಫಸ್ಟು ಯೂಟ್ಯೂಬರ್ಸ್ಗೆ. ಹೆಂಗೈತೆ ಅಂತ ತಿಂದು ಟೇಸ್ಟ್ ಮಾಡಿ ಹೇಳು. ಓಕೆ ಓಕೆ. ಸೊ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ. ಇನ್ನೇನು ಬಿಸಿ ಮಹಾ ಏನು ಇಷ್ಟು ಬಿಸಿ ಐತೆ ಇವಾಗ ತಾನೇ ಓಪನ್ ಮಾಡಿದ್ದು. ಬಿಸಿ ಇಲ್ಲದೆ ಇರ್ತದ. ಗಮ್ ಬಂದಿದೆ ಬಟ್ ಬಿಸಿ ಸುಡ್ತಾ ಇದೆ, ತಿನ್ನಕ್ಕೆ ಆಗ್ತಿಲ್ಲ. ಆದ್ರೂ ಬಾಯಿ ಇಕ್ಕೊಂಬೇಡ ಬಿಸಿನ ಏನಾದ್ರು ಒಂದು ಟ್ರೈ ಮಾಡಿ. ಗುರು ಹೋಟ್ಲ್ ಇಕ್ಬಿಡು ನೀನು. ಚೆನ್ನಾಗಿದೆ. ಆಯ್ತು ನಿಜ ಸಗದಾಗಿದೆ. ಮಶ್ರೂಮ್ ಪೀಸ್ ಒಂದು ಹಾಕೋತೀನಿ ಹಂಗೆ. ಬಿಸಿ ಇದೆ, ಸುಡ್ತಾ ಇದೆ. ನಿಮಗೋಸ್ಕರ ವಿಡಿಯೋ ರಿವ್ಯೂ ಕೊಡಬೇಕು ಅಂತ ಬಿಸಿ ಬಿಸಿ ಹಾಕೋತಾ ಇದ್ದೀನಿ ಮಗಡೆ. ತಣ್ಣಗೆ ಮಾಡ್ಕೊಂಡು ತಿನ್ನೋ. ಮಶ್ರೂಮ್ ಬಂದಿದೆ, ಸಕಾಲಾಗಿದೆ ಗೈಸ್, ಟ್ರೈ ಮಾಡಿ. ಗೈಸ್ ಫೈನಲಿ 3 days ಆದ್ಮೇಲೆ ಬರ್ತಾ ಇದಾರೆ ಮನೆಗೆ. ಯಾರು ಬರ್ತಿದ್ದಾರೆ ನೋಡಿ. ನಾಯಿ 3 ದಿನ ಆದ್ಮೇಲೆ ಬರ್ತೈತೆ ಮನೆಗೆ. ಯಾರದು? ಕರಿ ಕಾಣ್ತಾ ಇದೆಯಾ? ಅಸಹ್ಯ. ಅಲ್ಲೇ ಇದ್ಬಿಡು, ನೀ ಬರ್ಬೇಡ. ಹೆಂಗಿರು ಮನೆಗೆ ಬಂದಿರತ್ತಾನೆ ಬಿಡೆ. ಇನ್ನೇನಕ್ಕೆ ಬರ್ತೀಯಾ? ಬೇಡ ಬಿಡುಗರು, ಗೊತ್ತಿಲ್ಲ. ನೋಡಿ ಈಗ ಇಷ್ಟು ಲಿಫ್ಟಲ್ಲಿ ಬರ್ಬೇಕಂತೆ. ಅದನ್ನು 1 floor ಅಷ್ಟೇ ಇರೋದು. 1 floor ಹತ್ತೋದಕ್ಕೂ ಲಿಫ್ಟ್ ಬೇಕೇನೆ ನಿಂಗೆ? 5 ದಿನ ಇಲ್ಲ ಅದು. ಎಲ್ಲ ಬಂದಿದ್ಯಪ್ಪ, ಮಾಡ್ತೀವಿ ನಾವು. ಇನ್ನೇನು ಮಾಡಿಲ್ಲ. ಫ್ರೆಂಡ್ ಏನ್ ತಂದೆ ಫ್ರೆಂಡ್? 3 ದಿನದಿಂದ ನೀನ್ ತಂದಿರೋದು ನೀನ್ ಹೇಳ್ಬೇಕು. ಬ್ಲಾಗ್ ಪೇಜ್ ನಿಂದಿರೋ, ಅವ್ರು ಹೇಳೋದಲ್ಲ, ನೀನ್ ಹೇಳ್ಬೇಕು. ಗೌಡ್ರು ಫ್ಯಾಮಿಲಿ. ಆಮೇಲೆ ಈ ಅಂದ್ರೆ ಅದು ಹಂಗೆ ಹೋಗ್ತಾ ಇರ್ತೀವಿ ವಿಡಿಯೋಲಿ. ಊರಲ್ಲಿ ಬೆಳೆಸಿರೋ ನುಗ್ಗೆ ಸೊಪ್ಪು, ಕರ್ಬೇವು, ಅದು ಫ್ರೆಶ್ ಕರ್ಬೇವು ಮತ್ತೆ ಕುಂಬಳಕಾಯಿ. ಓಕೆ ಓಕೆ, ಏನಾರು ತಂದಿದ್ದಾರೆ ನೋಡಿ ಗಾಯ್ಸ್, ಏನಾರು ತಂದಿದ್ದಾರೆ. ಕರಿ ನಾಯಿ, ಕರಿ ಹೆಂಗಿದೆ ನೋಡಿ. ನಾ ಇನ್ನು ಸ್ನಾನ ಮಾಡಿಲ್ಲ. ಅದು ಕಾಲೇಜ್ ಏನೋ ಅಂದ್ರು, ಅದಕ್ಕೆ ಯೋಚನೆ ಮಾಡ್ತಾ ನೋಡಿ ಫ್ರೆಂಡ್. ಈ ಪಡ್ಡು ಫ್ರೆಂಡು. ಪಡ್ಡು ಇದು ಇಲ್ಲ, ಪಡ್ಡು. ಇಲ್ಲ, ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದೀವಿ. ಹೂನು ಆಡಿದ್ಮೇಲೆ ನಾವು ಕಾಲೇಜ್ ಹತ್ರ ರೇವತ್ ಅಲ್ವಾ, ಕಾಲೇಜ್ ಹತ್ರ ಹೋಗಿದ್ವಿ. ನೆನ್ನೆ ಪರ್ಸನಲ್ ಕೌನ್ಸಿಲಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ನೈಟ್ ತುಂಬಾ ಲೇಟ್ ಆಯ್ತು. ಹೆವಿ ಟ್ರಾಫಿಕ್ ಇತ್ತು, ಅದಕ್ಕೆ ನೆನ್ನೆ ವಿಡಿಯೋ ವೈಂಡ್ ಮಾಡಕ್ ಆಗಿಲ್ಲ. ಸೊ ಇವಾಗ ಬೆಳಿಗ್ಗೆ ಮಾಡೋಣ ಅಂತ ಮಾಡ್ತಾ ಇದೀವಿ. ಏನೋ ಮಾಡ್ತಾ ಇದೀಯ ಆಗ್ಲೇ? ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿ. ನಮ್ಮ ಮಮ್ಮಿ ಕುಂಬಳಕಾಯಿ ಮತ್ತೆ ಚಪಾತಿ ಮಾಡ್ತಾ ಇದೀವಿ. ಸೊ ಅಷ್ಟೇ ಈ ವ್ಲಾಗು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇನ್ನು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಲಿಕ್ ದ ಬೆಲ್ ಐಕಾನ್. ಬಾಯ್.